ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ ಇವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ನಾವು ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಬಹುತೇಕ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ತಾ ಹಾಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ ನಾವು ಮೊದಲನೇ ಪ್ರಶ್ನೆಯನ್ನು ಗಮನಿಸೋದಾದರೆ, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಕರೆಯಲ್ಪಡುವಂತಹ ಸಮಾನತೆಯ ಆಶಯಗಳನ್ನು ಸಾರುವಂತಹ ಹೊಸ ಅರಿವನ್ನು ಯಾವುದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ಕೇಳಿದರೆ, ಎ ಸಾಮಾಜಿಕ ಚಳವಳಿ, ಬಿ ಧಾರ್ಮಿಕ ಚಳವಳಿ, ಸಿ ಪುನರ್ಜೀವನ ಚಳವಳಿ, ಡಿ ಮಾನವತಾ ಚಳವಳಿ ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದು ಸಿ ಪುನರ್ಜೀವನ ಚಳವಳಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ರವೀಂದ್ರನಾಥ ಟ್ಯಾಗೂರ್ ಅವರು ಭಾರತದ ಪುನರ್ಜೀವನದ ಪಿತಾಮಹ ಎಂದು ಕರೆದಿರುವರು. ಯಾರು ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ ಯಾರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ರವೀಂದ್ರನಾಥ ಟ್ಯಾಗೂರ್ ಯಾರನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ಈ ಚಿತ್ರವನ್ನು ನೋಡಿದರೆ ನಾವು ಗಮನಿಸ್ಬೋದು. ಯಾವುದು ಸರಿಯಾದಂಥ ಉತ್ತರ ಅಂತಕ್ಕಂಥದ್ದನ್ನು ಎ ಸ್ವಾಮಿ ವಿವೇಕಾನಂದ, ಬಿ ದಯಾನಂದ ಸರಸ್ವತಿ, ಸಿ ಜ್ಯೋತಿಬಾ ಫುಲೆ, ಡಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ರಾಜಾರಾಮ್ ಮೋಹನ್ ರಾಯ್. ಇವರನ್ನು ಭಾರತದ ಪುನರ್ಜೀವನದ ಪಿತಾಮಹ ಅಂತ ಕರಿತೀವಿ. ಇನ್ನು ಹಾಗೆ ಸ್ವಾಮಿ ವಿವೇಕಾನಂದರನ್ನು ನಾವೇನಂತ ಕರಿತೀವಿ, ಭಾರತದ ನಿಜವಾದ ಪುನರ್ಜೀವನದ ಪಿತಾಮಹ ಅಂತ ನಾವು ಕರಿತೀವಿ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶದಿಂದ ರಾಜಾ ರಾಮ್ ಮೋಹನ್ ರಾಯ್ ಅವರು ಆತ್ಮೀಯ ಸಭಾವನ್ನು ಸ್ಥಾಪಿಸಿದಂತಹ ವರ್ಷವನ್ನು ಕೇಳಿದ್ದಾರೆ. ಇಲ್ಲಿ ಎ 1819, ಬಿ 1816, ಸಿ 1814, ಡಿ 1828 ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದಂದರೆ ಸಿ 1814 ಅಂತದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸಿದ ಭಾರತದ ನವೋದಯದ ಧ್ರುವತಾರೆ ಯಾರು ಅಂತಕ್ಕಂಥದ್ದು. ಎ ದಯಾನಂದ ಸರಸ್ವತಿ, ಬಿ ಸ್ವಾಮಿ ವಿವೇಕಾನಂದ, ಸಿ ರಾಜಾರಾಮ್ ಮೋಹನ್ ರಾಯ್, ಡಿ ಕೇಶವಚಂದ್ರ ಸೇನ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರ ಹೋರಾಟದ ಫಲವಾಗಿ ಅರ್ಥಹೀನ ಸತಿ ಪದ್ಧತಿ ಆಚರಣೆಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತಕ್ಕಂಥದ್ದು. ಎ ವಿಲಿಯಂ ಬೆಂಟಿಕ್, ಬಿ ಡಾಲೌಸಿ, ಸಿ ಲಾರ್ಡ್ ಮೆಕಾಲೆ, ಡಿ ಮೇಲಿನ ಯಾರೂ ಅಲ್ಲ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ಏನು ಮಾಡ್ತಾನೆ, ಈ ಸತಿ ಪದ್ಧತಿನ ನಿಷೇಧ ಮಾಡ್ತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾಯ್ ಅವರ ಜೊತೆಗೆ ಸೇರಿ. ಇನ್ನು ಆರನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಸತಿ ಆಚರಣೆಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದಂತಹ ವರ್ಷ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ. ಇದರಲ್ಲಿ ಎ ಸಾಮಾನ್ಯ ಶಕ 1829, ಬಿ 1814, ಸಿ 1828, ಡಿ 1819 ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದ್ರೆ 1829 ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು ಏಳನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೇಳಿಕೆ 1, ರಾಜಾರಾಮ್ ಮೋಹನ್ ರಾಯ್ ಅವರು ವಿಧವಾ ವಿವಾಹ ಮತ್ತು ಏಕತಾ ದೇವತಾರಾಧನೆಯ ಪರವಾಗಿದ್ದರು. ಹೇಳಿಕೆ 2, ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದರು ಅಂತಕ್ಕಂಥದ್ದು. ಇದರಲ್ಲಿ ಯಾವುದು ಸರಿ ಅಂತಕ್ಕಂಥದ್ದನ್ನು ನೋಡಬೇಕು, ಪರಿಶೀಲಿಸಿ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಸಿ ಎ ಬಿ ಸರಿಯಾಗಿದೆ, ಡಿ ಎ ಬಿ ತಪ್ಪಾಗಿದೆ ಅಂತಕ್ಕಂಥದ್ದು ಹೇಗಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ಇದು ಸರಿಯಾದಂಥ ಉತ್ತರ ಸಿ. ಇನ್ನು 8ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ವಿಚಾರಗಳನ್ನು ಸಮರ್ಥಿಸಲು ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಯಾವ ಭಾಷೆಗೆ ಭಾಷಾಂತರಿಸಿದ್ದಾರೆ ಅಂತಕ್ಕಂಥದ್ದು. ಎ ಕನ್ನಡ, ಬಿ ಅರಬಿಕ್, ಸಿ ಪರ್ಷಿಯನ್, ಡಿ ಬಂಗಾಳಿ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಅದು ಬಂಗಾಳಿ ಭಾಷೆಗೆ ಅವರು ಭಾಷಾಂತರವನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು 19ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರ ನಂತರ ಬ್ರಹ್ಮ ಸಮಾಜದ ಸಮಾಜಮುಖಿ ಕಾರ್ಯಗಳನ್ನು ಯಾರು ಮುಂದುವರಿಸಿದರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಇದೆ. ಎ ರವೀಂದ್ರನಾಥ ಟ್ಯಾಗೂರ್ ಮತ್ತು ದೇವೇಂದ್ರನಾಥ ಟ್ಯಾಗೂರ್, ಬಿ ದೇವೇಂದ್ರನಾಥ ಟ್ಯಾಗೂರ್ ಮತ್ತು ಕೇಶವಚಂದ್ರ ಸೇನ್,
ಸಿ ಕೇಶವಚಂದ್ರ ಸೇನ್ ಮತ್ತು ರವೀಂದ್ರನಾಥ ಟ್ಯಾಗೂರ್. ಇನ್ನು ಡಿ ಆತ್ಮರಾವ್ ಪಾಂಡುರಂಗ ಮತ್ತು ಎಂ ಜಿ ರಾನಡೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ದೇವೇಂದ್ರನಾಥ ಟ್ಯಾಗೂರ್ ಮತ್ತು ಕೇಶವಚಂದ್ರ ಸೇನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಬಿ ಸರಿಯಾದಂತಹ ಉತ್ತರ. ನಾವು 10ನೇ ಪ್ರಶ್ನೆ, ಬ್ರಹ್ಮ ಸಮಾಜ 1828ರಲ್ಲಿ, ಹಾಗಾಗಿ ಪ್ರಾರ್ಥನಾ ಸಮಾಜ ಯಾವಾಗಂತ ಕೇಳಿದರೆ ಇದರಲ್ಲಿ ಎ 1875, ಬಿ 1867, ಸಿ 1828, ಡಿ 1873 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಅದು 1867 ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದನ್ನು ಯಾರು ನೀಡಿದರು ಅಂತಕ್ಕಂಥದ್ದಿದೆ. ಎ ವಿಲಿಯಂ ಬೆಂಟಿಕ್, ಬ್ರಿಟಿಷರ ರಾಣಿ, ಸಿ ದೇವೇಂದ್ರನಾಥ್ ಟ್ಯಾಗೂರ್, ಡಿ ಮೊಘಲರ ಬಾದ್ಶಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದ್ರೆ ಡಿ ಮೊಘಲರ ಬಾದ್ಶಾ ಅಂತಕ್ಕಂಥವನು ರಾಜ ಎಂಬ ಬಿರುದನ್ನು ನೀಡ್ತಾನೆ ಸ್ನೇಹಿತರೆ. ಇನ್ನು 12ನೇ ಪ್ರಶ್ನೆ, ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಸಮಾಜ ಸುಧಾರಣಾ ಸಂಸ್ಥೆ ಪ್ರಾರ್ಥನಾ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ. ಎ ಎಂ ಜಿ ರಾನಡೆ, ಬಿ ಆತ್ಮರಾವ್ ಪಾಂಡುರಂಗ, ಸಿ ಚಾಂದಾವರ್ಕರ್, ಡಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಆತ್ಮರಾವ್ ಪಾಂಡುರಂಗ ಅಂತಕ್ಕಂಥವರು ಪ್ರಾರ್ಥನಾ ಸಮಾಜವನ್ನು ಪ್ರಾರಂಭಿಸಿದರು. ಇನ್ನು 13ನೇ ಪ್ರಶ್ನೆ, ದೇವೇಂದ್ರನಾಥ ಟ್ಯಾಗೂರ್ ಬ್ರಹ್ಮ ಸಮಾಜ, ಎಂ ಜಿ ರಾನಡೆ ಯಾವುದು ಅಂತ ಕೇಳಿದರೆ ಎ ಆರ್ಯ ಸಮಾಜ, ಬಿ ಪ್ರಾರ್ಥನಾ ಸಮಾಜ, ಸಿ ಸತ್ಯಶೋಧಕ ಸಮಾಜ, ಡಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಬಿ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ, ಪ್ರಾರ್ಥನಾ ಸಮಾಜ. ಇನ್ನು ಆರ್ಯ ಸಮಾಜ ಯಾರಂದರೆ ದಯಾನಂದ ಸರಸ್ವತಿ, ಸತ್ಯಶೋಧಕ ಸಮಾಜ ಯಾರಂದರೆ ಜ್ಯೋತಿರಾವ್ ಬಾಪುಲೆ, ರಾಮಕೃಷ್ಣ ಮಿಷನ್ ಯಾರಂದರೆ ಸ್ವಾಮಿ ವಿವೇಕಾನಂದ ಅಂತಕ್ಕಂಥವ್ರು. ಇನ್ನು ಸತ್ಯಶೋಧಕ ಸಮಾಜ 1873ರಲ್ಲಿ ಸ್ಥಾಪನೆಯಾಗಿದೆ. ಹಾಗಾಗಿ ಆರ್ಯ ಸಮಾಜ ಯಾವಾಗಂತ ಕೇಳಿದರೆ ಇದರಲ್ಲಿ ಎ 1870, ಬಿ 1828, ಸಿ 1829, ಡಿ 1875 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದಂದರೆ ಡಿ ಸರಿಯಾದಂತಹ ಉತ್ತರ, 1875 ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು 15ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರಿಂದ ಬ್ರಾಹ್ಮಣೇತರ ಚಳುವಳಿ ಪ್ರಾರಂಭವಾದಂತಹ ಸ್ಥಳ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಎ ಪುಣೆ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ಹೈದರಾಬಾದ್. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾರೆ ಬ್ರಾಹ್ಮಣೇತರ ಚಳುವಳಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ, ಬ್ರಾಹ್ಮಣೇತರ ಚಳುವಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಕೊಂಡಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋಣ. ಎ ಬ್ರಾಹ್ಮಣ ಪುರೋಹಿತಶಾಹಿಯನ್ನು ಗೌರವಿಸುವುದು, ಬಿ ಬ್ರಾಹ್ಮಣ ಪುರೋಹಿತಶಾಹಿಯನ್ನು ಖಂಡಿಸುವುದು, ಸಿ ಸತಿ ಪದ್ಧತಿಯನ್ನು ವಿರೋಧಿಸುವುದು, ಡಿ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹಿಸುವುದು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಬಿ ಬ್ರಾಹ್ಮಣ ಪುರೋಹಿತಶಾಹಿಯನ್ನು ಖಂಡಿಸುವುದು ಇದರ ಉದ್ದೇಶ ಆಗಿತ್ತು ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಲೆ, ರಾಮಕೃಷ್ಣ ಮಿಷನ್ ಯಾರು ಅಂತಕ್ಕಂಥದ್ದಿದೆ. ಎ ಮಹಾತ್ಮ ಗಾಂಧೀಜಿ, ಬಿ ಸ್ವಾಮಿ ವಿವೇಕಾನಂದ, ಸಿ ರಾಜಾರಾಮ್ ಮೋಹನ್ ರಾಯ್, ಡಿ ಬಾಳವಾಗಳೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಸ್ವಾಮಿ ವಿವೇಕಾನಂದ, ಬಿ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 18ನೇ ಪ್ರಶ್ನೆ, ಬ್ರಾಹ್ಮಣ ಪುರೋಹಿತಶಾಹಿಯನ್ನು ಖಂಡಿಸಿ ರಚಿತವಾದಂತಹ ಗುಲಾಮಗಿರಿ ಎಂಬ ಕೃತಿಯ ಯಾರು ಬರೆದಿದ್ದಾರೆ ಅಂತ ಕೇಳಿದರೆ ಎ ಸಾವಿತ್ರಿ ಬಾಪುಲೆ, ಬಿ ಅಂಬೇಡ್ಕರ್, ಸಿ ಎಂ ಜಿ ರಾನಡೆ, ಜ್ಯೋತಿ ಬಾಪುಲೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದು ಡಿ ಜ್ಯೋತಿ ಬಾಪುಲೆ ಅವರು ಗುಲಾಮಗಿರಿ ಎನ್ನುವಂತಹ ಒಂದು ಕೃತಿಯನ್ನು ಬರೀತಾರೆ ಸ್ನೇಹಿತರೆ. ಇನ್ನು ಜ್ಯೋತಿ ಬಾಪುಲೆ ಅವರ ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಉದ್ದೇಶದಿಂದ 1863ರಲ್ಲಿ ಇವರಿಗಾಗಿ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸಿದರು ಅಂತಕ್ಕಂಥದ್ದಿದೆ. ಇದರಲ್ಲಿ
ಎ ವಿಧವೆಯರಿಗಾಗಿ, ಬಿ ಬಾಲ ವಿಧವೆಯರಿಗಾಗಿ, ಸಿ ಗರ್ಭಿಣಿಯರಿಗಾಗಿ, ಡಿ ಕೆಳವರ್ಗದವರಿಗಾಗಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಬಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಬಾಲ ವಿಧವೆಯರಿಗಾಗಿ ಏನು ಮಾಡ್ತಾರೆ, ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು 20ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಅಂಶಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಎ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿಯನ್ನು ಪ್ರಾರಂಭಿಸಿದರು. ಬಿ ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದರು. ಬಾಲವಿಧವೆಯರಿಗಾಗಿ 1863ರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆದರು. ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತಕ್ಕಂಥ ಆಪ್ಷನ್ ಇದೆ ನೋಡಿರಿ. ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿ ಪ್ರಾರಂಭಿಸಿದರು. ಹಾಗೆ ಗುಲಾಮಗಿರಿ, ಇಂದಿನ ಪ್ರಶ್ನೆಗಳನ್ನು ನಾವು ಗಮನಿಸಿದರೆ ಇದನ್ನು ಸರಿಯಾಗಿ ಉತ್ತರಿಸ್ಬೋದು ಸ್ನೇಹಿತರೆ. ಸರಿಯಾದಂಥ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು, ಡಿ ಸರಿಯಾದಂತಹ ಉತ್ತರ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಟೆಟ್ಟಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ ಸಂದರ್ಭಗಳಿರ್ತವೆ, ನೋಡ್ಕೋಬೇಕು ಸ್ನೇಹಿತರೆ. ಇನ್ನು 21ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಅವರ ಸುಧಾರಣಾ ತುಡಿತ ತರುಣ ಬಂಗಾಳಿ ಚಳುವಳಿಗೆ ನಾಂದಿಯಾಯಿತು ಅಂತಕ್ಕಂಥದ್ದಿದೆ. ಈ ಚಳುವಳಿಯ ನೇತಾರರು ಯಾರು ಅಂತಕ್ಕಂಥದ್ದಿದೆ. ಇದರಲ್ಲಿ ಇದನ್ನು ಟೆಟ್ಟಲ್ಲಿ ಒಂದು 2-3 ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಅದನ್ನು ನಾವು ಗಮನಿಸಬೇಕು. ಎ ಹೆನ್ರಿ ವಿ ವಿ ಡಿರೋಜಿ, ಬಿ ರಾಜಾರಾಮ್ ಮೋಹನ್ ರಾಯ್, ಸಿ ದಯಾನಂದ ಸರಸ್ವತಿ, ಡಿ ಆತ್ಮರಾವ್ ಪಾಂಡುರಂಗ್ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು, ಎ ಹೆನ್ರಿ ವಿ ವಿ ಡಿರೋಜಿ ಅಂತಕ್ಕಂಥದ್ದು. ಇದೇ ಪ್ರಶ್ನೆಯನ್ನು ಈ ಡಿರೋಜಿ ಬಗ್ಗೆ ಒಂದು 2-3 ಬಾರಿ ಟೆಟ್ಟಲ್ಲಿ ಕೇಳಿರ್ತಕ್ಕಂಥದ್ದು. ನಾವು ಇದನ್ನು ಸರಿಯಾಗಿ ಗಮನಿಸಬೇಕು ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ, ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನಃ ಸ್ಥಾಪನೆಯಾಗಬೇಕೆಂಬ ಆಶಯದೊಂದಿಗೆ ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳಿದರೆ ಎ ರಾಜಾರಾಮ್ ಮೋಹನ್ ರಾಯ್, ಬಿ ಆತ್ಮರಾವ್ ಪಾಂಡುರಂಗ, ಸಿ ಜ್ಯೋತಿಬಾ ಫುಲೆ, ಡಿ ದಯಾನಂದ ಸರಸ್ವತಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ಗುರುತಿಸೋದಾದರೆ ಯಾವುದು, ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ 23ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದ, ನರೇಂದ್ರನಾಥ, ದಯಾನಂದ ಸರಸ್ವತಿಯವರ ನಿಜ ನಾಮ ಏನು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗುತ್ತೆ. ಎ ಮೂಲಶಂಕರ, ಬಿ ದಯಾನಂದ, ಸಿ ಪ್ರಕಾಶನ, ಡಿ ಕೇಶವ ದೀಕ್ಷಿತ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಮೂಲ ಶಂಕರ ಅಂತಕ್ಕಂಥದ್ದು ದಯಾನಂದ ಸರಸ್ವತಿಯವರ ಹೆಸರು ಸ್ನೇಹಿತರೆ. ಇನ್ನು 24ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂಥ ವಾಕ್ಯವನ್ನು ಸ್ವಾಮಿ ವಿವೇಕಾನಂದ ಹೇಳಿದರೆ ವೇದಗಳಿಗೆ ಹಿಂದಿರುಗಿ ಅಂತ ಯಾರು ಹೇಳ್ತಾರೆ. ನಾವು ಈಗಾಗಲೇ ನೋಡಿದ್ವಿ. ಅದನ್ನು ಗುರುತಿಸೋದಾದರೆ ಎ ಸ್ವಾಮಿ ವಿವೇಕಾನಂದ, ಬಿ ನಾರಾಯಣಗುರು, ಸಿ ದಯಾನಂದ ಸರಸ್ವತಿ, ಡಿ ರಾಮಕೃಷ್ಣ ಪರಮಹಂಸರು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂತಕ್ಕಂಥದ್ದನ್ನು ನೋಡಿದರೆ ಸಿ ದಯಾನಂದ ಸರಸ್ವತಿ ವೇದಗಳಿಗೆ ಹಿಂದಿರುಗಿ ಎನ್ನುವಂತಹ ಒಂದು ವಾಕ್ಯವನ್ನು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನರ್ ಸ್ಥಾಪನೆಗೆ ದಯಾನಂದ ಸರಸ್ವತಿ ಅವರು ನೀಡಿದ ಕರೆ, ಇದನ್ನು ಮೇಲೆ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡೋದಾದರೆ ಎ ವೇದಗಳಿಗೆ ಹಿಂತಿರುಗಿ, ಬಿ ಶುದ್ಧಿ ಚಳುವಳಿ, ಸಿ ತರುಣ ಬಂಗಾಳಿ ಚಳುವಳಿ, ಡಿ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು, ಎ ಸರಿಯಾದಂಥ ಉತ್ತರ ಎ ಆಗುತ್ತೆ. ಇನ್ನು ಸ್ವಾಮಿ ದಯಾನಂದ ಸರಸ್ವತಿಯವರ ವಿಚಾರಧಾರೆಯನ್ನು ಅಭಿವ್ಯಕ್ತಗೊಳಿಸಿದಂತಹ ಕೃತಿ ಯಾವುದು ಅಂತಕ್ಕಂಥದ್ದಿದೆ. ಎ ಸಂವಾದ ಕೌಮುದಿ, ಬಿ ಸತ್ಯಾರ್ಥ ಪ್ರಕಾಶ, ಸಿ ಸತ್ಯಾರ್ಥ ಪ್ರಕಾಶ, ಡಿ ವೇದಗಳ ಭಾರತ ಅಂತಕ್ಕಂಥದ್ದಿದೆ. ಇದರಲ್ಲಿ 2 ಕೂಡ ಸರಿಯಾಗಿದ್ದಾವೆ ಸ್ನೇಹಿತರೆ. ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಇದರಲ್ಲಿ ಏನಿದೆ ಅಂದರೆ ಈ ಬಿ ಮತ್ತು ಸಿ 2 ಆಪ್ಷನ್ಗಳು ಏನು ಕೊಟ್ಟಿದ್ದಾರೆ. ಹಂಗಾಗಿ ನಾವು 2ಅನ್ನು ಗುರುತಿಸಬೇಕಾಗುತ್ತೆ. ಇಲ್ಲಿ ನಾವು 1ಅನ್ನು ಟಿಕ್ ಮಾಡಬೇಕು. ಏನೋ ತಪ್ಪಾಗಿ ಮಿಸ್ ಆಗಿದೆ ಸ್ನೇಹಿತರೆ. ಇವೆರಡೂ ಕೂಡ ಬಿ ಮತ್ತು ಸಿ 2 ಕೂಡ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 27ನೇ ಪ್ರಶ್ನೆ, ಲಾಹೋರಿನಲ್ಲಿ ಆಂಗ್ಲೋ ವೇದಿಕ್ ಶಾಲೆ ಅಥವಾ DAV ಅಂತಕ್ಕಂಥದ್ದು ಸ್ಥಾಪಿಸಿದವರು ಆರ್ಯ ಸಮಾಜದ ನಾಯಕ ಯಾರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಎ ಬಾಲಗಂಗಾಧರ್ ತಿಲಕ್, ಬಿ ಲಾಲಾ ಹಂಸರಾಜ್, ಸಿ ದಯಾನಂದ ಸರಸ್ವತಿ, ಡಿ ಮೇಲಿನ ಯಾರೂ ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿ ಲಾಲಾ ಹಂಸರಾಜ್ ಅಂತಕ್ಕಂಥದ್ದು
ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಂತಹ ರಾಷ್ಟ್ರೀಯ ನಾಯಕರು ಯಾರು ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ಎ ಬಾಲಗಂಗಾಧರ್ ತಿಲಕ್, ಬಿ ಮಹಾತ್ಮ ಗಾಂಧೀಜಿ, ಸಿ ಬಾಲಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್, ಡಿ ಲಾಲಾ ಲಜಪತ್ ರಾಯ್ ಮತ್ತು ಲಾಲಾ ಹಂಸರಾಜ್ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ಬಾಲಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಸಿ ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇನ್ನು 29ನೇ ಪ್ರಶ್ನೆ, ಮತಾಂತರಗೊಂಡಿದ್ದರೂ ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಆರಂಭಿಸಿದ ಚಳುವಳಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಇಲ್ಲಿ ಎ ತರುಣ ಬಂಗಾಳಿ ಚಳುವಳಿ, ಬಿ ಶುದ್ಧಿ ಚಳುವಳಿ, ಸಿ ಮತಾಂತರ ಚಳುವಳಿ, ಬಿ ಮರಳಿ ಮನೆಗೆ ಚಳುವಳಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಶುದ್ಧಿ ಚಳುವಳಿ ಅಂತಕ್ಕಂಥದ್ದನ್ನು ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ. ಈ ಶುದ್ಧಿ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂದರೆ ಶ್ರದ್ಧಾನಂದರು ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ ಸ್ನೇಹಿತರೆ. ಅದನ್ನು ಮುಂದಿನ ಪ್ರಶ್ನೆ ಇಲ್ಲೇ ಇದೆ. ಶುದ್ಧಿ ಚಳುವಳಿಯನ್ನು ಆರಂಭಿಸಿದ ದಯಾನಂದ ಸರಸ್ವತಿಯವರ ಶಿಷ್ಯರು ಯಾರು ಅಂತಕ್ಕಂಥದ್ದು ಕೇಳಿದರೆ ಎ ಬಾಲಗಂಗಾಧರ್ ತಿಲಕ್, ಬಿ ಲಾಲಾ ಲಜಪತ್ ರಾಯ್, ಸಿ ಶ್ರದ್ಧಾನಂದರು, ಡಿ ಲಾಲಾ ಹಂಸರಾಜ್. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಶ್ರದ್ಧಾನಂದರು ಏನು ಮಾಡ್ತಾರೆ, ಶುದ್ಧಿ ಚಳುವಳಿಯನ್ನು ಆರಂಭಿಸ್ತಕ್ಕಂಥದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ನಾವು 31ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಆರ್ಯ ಸಮಾಜಕ್ಕೆ ಸಂಬಂಧಿಸಿದಂತೆ ಸರಿಯಾದಂತಹ ಹೇಳಿಕೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಎ ಮೂರ್ತಿ ಪೂಜೆ ಅಸ್ಪೃಶ್ಯತೆ ಬಾಲ್ಯ ವಿವಾಹವನ್ನು ಖಂಡಿಸಿತು, ಬಿ ರಾಷ್ಟ್ರೀಯ ಚಳವಳಿಗೆ ಸ್ಫೂರ್ತಿ ನೀಡಿತು, ಸಿ ಸ್ವರಾಜ್ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಆಂದೋಲನವಾಗಿತ್ತು, ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೇಳಿದರೆ ನೋಡಿರಿ, ಮೂರ್ತಿ ಪೂಜೆಯ ಖಂಡನೆಯನ್ನು ಮಾಡ್ತಾರೆ, ಅಸ್ಪೃಶ್ಯತೆಯನ್ನು ವಿರೋಧ ಮಾಡ್ತಾರೆ, ಬಾಲ್ಯ ವಿವಾಹವನ್ನು ಕೂಡ ಖಂಡಿಸ್ತದೆ ಆರ್ಯ ಸಮಾಜ. ಇನ್ನು ರಾಷ್ಟ್ರೀಯ ಚಳವಳಿಗೆ ಏನು ಮಾಡ್ತದೆ, ಸ್ಫೂರ್ತಿಯನ್ನು ಕೂಡ ನೀಡ್ತೈತೆ. ಇಲ್ಲಿ ಮೇಲೆ ನಾವು ನೋಡಿದ್ವಿ ಯಾರು ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರಿಗೆ ಸ್ಫೂರ್ತಿಯನ್ನು ಕೂಡ ಇದು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಸ್ವದೇಶಿ ಮತ್ತು ಸ್ವರಾಜ್ ಭಾವನೆಗೆ ಪ್ರಚೋದನಿಸಿದಂತಹ ಆಂದೋಲನವಾಗಿತ್ತು. ಹಾಗಾಗಿ ಈ ಸರಿಯಾದಂಥ ಉತ್ತರ ಯಾವುದಂದರೆ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 32ನೇ ಪ್ರಶ್ನೆ, ಭಾರತೀಯ ವೇದಾಂತವನ್ನು ಜಗತ್ತಿಗೆ ಪರಿಚಯಿಸಿದ ಆಧ್ಯಾತ್ಮ ಸಂತ ಸ್ವಾಮಿ ವಿವೇಕಾನಂದರು ಜನಿಸಿದ್ದು ಯಾವಾಗ ಅಂತ ಕೇಳಿದರೆ ಎ 1863 ಅಕ್ಟೋಬರ್ 2, ಬಿ 1863 ನವೆಂಬರ್ 12, ಸಿ 1863 ಸೆಪ್ಟೆಂಬರ್ 12, ಡಿ 1863 ಜನವರಿ 12 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಡಿ ಸರಿಯಾದಂಥ ಉತ್ತರ. 1863 ಜನವರಿ 12ರಂದು ಸ್ವಾಮಿ ವಿವೇಕಾನಂದರು ಜನಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು 33ನೇ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಇವರ ನೆನಪಿನಲ್ಲಿ ಆಚರಿಸ್ತಾರೆ ಅಂತಕ್ಕಂಥದ್ದನ್ನು ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. ಎ ಧ್ಯಾನಚಂದ್, ಬಿ ಭಗತ್ ಸಿಂಗ್, ಸಿ ಸ್ವಾಮಿ ವಿವೇಕಾನಂದ, ಡಿ ಚಂದ್ರಶೇಖರ್ ಆಜಾದ್. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಸ್ವಾಮಿ ವಿವೇಕಾನಂದರ ನೆನಪಿಗಾಗಿ ಆಚರಿಸ್ತಾರೆ. ಇನ್ನು ಎ ಧ್ಯಾನಚಂದ್ ಅಂತಕ್ಕಂಥದ್ದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು 34ನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನು ಆಚರಿಸಲಾಗುವಂತಹ ದಿನ ಅಂತಕ್ಕಂಥದ್ದನ್ನು ಕೇಳಿದರೆ ಎ ಜನವರಿ 12, ಬಿ ನವಂಬರ್ 14, ಸಿ ಜೂನ್ 5, ಡಿ ಏಪ್ರಿಲ್ 7 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಜನವರಿ 12ರಂದು ಯುವಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ನವಂಬರ್ 14 ಮಕ್ಕಳ ದಿನಾಚರಣೆ, ಜೂನ್ 5 ಪರಿಸರ ದಿನಾಚರಣೆಯನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು 35ನೇ ಪ್ರಶ್ನೆ, ಈ ಭಾವಚಿತ್ರದಲ್ಲಿರುವಂತಹ ಸ್ವಾಮಿ ವಿವೇಕಾನಂದರ ಪರಮ ಗುರುಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಇದೆ. ಎ ದಯಾನಂದ ಸರಸ್ವತಿ, ಬಿ ರಾಮಕೃಷ್ಣ ಪರಮಹಂಸ, ಸಿ ನಾರಾಯಣ ಗುರು, ಸಿ ಡಿ ಶಾರದಾ ದೇವಿ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 36ನೇ ಪ್ರಶ್ನೆ, ಈ ಕೆಳಗಿನ ಅವರ ಸಲಹೆಯ ಮೇರೆಗೆ ನರೇಂದ್ರನಾಥ ದತ್ತರ ಹೆಸರು ಸ್ವಾಮಿ ವಿವೇಕಾನಂದರ ಒಂದು ಮರುನಾಮಕರಣವಾಯಿತು ಅಂತಕ್ಕಂಥದ್ದಿದೆ. ಇದರಲ್ಲಿ ಎ ಮೈಸೂರು ಒಡೆಯರು, ಬಿ ರವೀಂದ್ರನಾಥ ಟ್ಯಾಗೋರ್, ಸಿ ಖೇತ್ರಿ ಮಹಾರಾಜ್, ಡಿ ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಖೇತ್ರಿಯ ಮಹಾರಾಜರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಖೇತ್ರಿಯ ಮಹಾರಾಜರು ಏನು ಮಾಡ್ತಾರೆ, ನರೇಂದ್ರನಾಥ ಅಂತಕ್ಕಂಥ ಹೆಸರನ್ನು ಸ್ವಾಮಿ ವಿವೇಕಾನಂದ ಎಂದು ಮರುನಾಮಕರಣ ಮಾಡಿರಿ ಅಂತ ಸಲಹೆಯನ್ನು
ಕೊಡ್ತಾರೆ ಸ್ನೇಹಿತರೆ. ಇನ್ನು 37ನೇ ಪ್ರಶ್ನೆ, ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ ಮೊದಲ ಭಾರತೀಯರು ಯಾರು ಅಂತಕ್ಕಂಥದ್ದು ಕೇಳಿದರೆ ಎ ರಾಮಕೃಷ್ಣ ಪರಮಹಂಸರು, ಬಿ ಶ್ರದ್ಧಾನಂದರು, ಸಿ ಸ್ವಾಮಿ ವಿವೇಕಾನಂದರು, ಡಿ ಮೇಲಿನ ಯಾರು ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಸಿ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಚಿಕಾಗೋ ಸಮ್ಮೇಳನದಲ್ಲೇ 1893ರಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು 38ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಭಾರತೀಯ ಯುವಜನತೆಗೆ ನೀಡಿದಂತಹ ಕರೆ ಏನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ವೇದಗಳಿಗೆ ಹಿಂದಿರುಗಿ, ಬಿ ಹಿಂದೂ ಧರ್ಮಕ್ಕೆ ಮರಳಿ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಸ್ತ್ರೀಯರ ಉದ್ಧಾರ ನಮ್ಮ ಉದ್ಧಾರ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಸಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದು ಯುವಜನತೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸ್ತ್ರೀಯರ ಉದ್ಧಾರ ನಮ್ಮ ಉದ್ಧಾರ ಅಂತಕ್ಕಂಥದ್ದು ಕೂಡ ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ. ಇಲ್ಲಿ ಯುವ ಜನತೆಗೆ ಕರೆ ನೀಡಿರ್ತಕ್ಕಂಥದ್ದು ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ವೇದಗಳಿಗೆ ಹಿಂದಿರುಗಿ ದಯಾನಂದ ಸರಸ್ವತಿ ಅವ್ರದ್ದು. ಇನ್ನು 39ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ 1897, ಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಮಾಡಿರಿದೆ ಅಂತ ನೋಡೋದಾದರೆ ಎ 1854, ಬಿ 1902, ಸಿ 1903, ಡಿ 1906 ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿ 1902ರಲ್ಲಿ ಯಾವುದು ನಾರಾಯಣಗುರು ಪರಿಪಾಲನಾ ಯೋಗಂ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇನ್ನು ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದ ರಾಷ್ಟ್ರೀಯ ನಾಯಕ ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎ ಲಾಲಾ ಲಜಪತ್ ರಾಯ್, ಬಿ ಮಹಾತ್ಮ ಗಾಂಧಿ, ಸಿ ಬಾಲಗಂಗಾಧರ್ ತಿಲಕ್, ಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಸಿ ಬಾಲಗಂಗಾಧರ್ ತಿಲಕ್. ಇನ್ನು 41ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಈ ಕೆಳಕಂಡ ಸಂಸ್ಥಾನಕ್ಕೆ ಭೇಟಿ ನೀಡಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಇದರಲ್ಲಿ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಎ ಹೈದರಾಬಾದ್, ಬಿ ಜುನಾಗಢ, ಸಿ ಮೈಸೂರು, ಡಿ ಕೊಡಗು ಅಂತಕ್ಕಂಥದ್ದಿದೆ. ಯಾವುದಂದರೆ ಸಿ ಮೈಸೂರು. ಇಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರನ್ನು ಭೇಟಿ ನೀಡಿ ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಸ್ವಾಮಿ ವಿವೇಕಾನಂದರು ಭೇಟಿ ನೀಡಿದ ನಂತರ ಏನು 10ನೇ ಚಾಮರಾಜೇಂದ್ರ ಒಡೆಯರು ದಲಿತರಿಗಾಗಿ 3 ಶಾಲೆಗಳನ್ನು ಕೂಡ ಕಟ್ಟಿಸ್ತಕ್ಕಂಥದ್ದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು 42ನೇ ಪ್ರಶ್ನೆ, ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಲು ಸ್ವಾಮಿ ವಿವೇಕಾನಂದರಿಗೆ ಧನ ಸಹಾಯ ಮಾಡಿದ ಮೈಸೂರಿನ ಒಡೆಯರು ಯಾರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ನಾವಾಗಲೇ ಚರ್ಚೆ ಮಾಡಿದ ಮೇಲೆ ಕೂಡ ಎ 10ನೇ ಚಾಮರಾಜೇಂದ್ರ ಒಡೆಯರ್, ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಿ ಯದುವೀರ್ ಒಡೆಯರ್, ಡಿ ಮೇಲಿನ ಯಾರೋ ಅಲ್ಲ ಅಂತಕ್ಕಂಥದ್ದಿದೆ. ಇಲ್ಲಿ ಸರಿಯಾದಂಥ ಉತ್ತರ 10ನೇ ಚಾಮರಾಜೇಂದ್ರ ಒಡೆಯರು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 43ನೇ ಪ್ರಶ್ನೆ, ನ್ಯೂಯಾರ್ಕ್ನಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಎ ಮೇಡಮ್ ಬ್ಲಾವಟ್ಸ್ಕಿ, ಎಚ್ ಪಿ ಬ್ಲಾವಟ್ಸ್ಕಿ ಮತ್ತು ಎಚ್.ಎಸ್. ಅಲ್ಕಟ್ ಅಂತಕ್ಕಂಥದ್ದು, ಬಿ ಎಚ್.ಎಸ್. ಅಲ್ಕಟ್ ಮತ್ತು ಆನಿ ಬೆಸೆಂಟ್, ಸಿ ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ, ಆನಿ ಬೆಸೆಂಟ್, ಡಿ ಆನಿ ಬೆಸೆಂಟ್ ಅಂತಕ್ಕಂಥದ್ದಿದೆ. ನ್ಯೂಯಾರ್ಕ್ನಲ್ಲಿ ಯಾರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾವುದು ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಎಚ್.ಎಸ್. ಅಲ್ಕಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಭಾರತದಲ್ಲಿ ಯಾರು ಅಂತಕ್ಕಂಥದ್ದನ್ನು ನೋಡೋದಾದರೆ ಆನಿ ಬೆಸೆಂಟು ಭಾರತದಲ್ಲಿ ಆನಿ ಬೆಸೆಂಟ್. ಇನ್ನು 44ನೇ ಪ್ರಶ್ನೆ, ಭಾರತದಲ್ಲಿ ಸ್ಥಾಪನೆಯಾದ ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥದ್ದನ್ನು ನೋಡಿದ್ವಿ. ಯಾರು ಅಂದರೆ ಈಗಾಗಲೇ ನಾವು ಮೇಲಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಎಚ್.ಎಸ್. ಅಲ್ಕಟ್, ಸಿ ಬಿ ಎಚ್.ಡಿ. ಬ್ಲಾವಟ್ಸ್ಕಿ, ಸಿ ಆನಿ ಬೆಸೆಂಟ್, ಮೇಲಿನ ಯಾರು ಅಲ್ಲ ಅಂತಕ್ಕಂಥದ್ದಿದೆ. ಭಾರತದಲ್ಲಿ ಯಾರು ಅಂದರೆ ಯಾರು, ಇದು ಸರಿಯಾದಂಥ ಉತ್ತರ ಆನಿ ಬೆಸೆಂಟ್ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 45ನೇ ಪ್ರಶ್ನೆ, ಆನಿ ಬೆಸೆಂಟರಿಗೆ ಸಂಬಂಧಿಸಿದಂಥ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತಕ್ಕಂಥದ್ದಿದೆ. ಹೇಳಿಕೆ 1, ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದರು. ಹೇಳಿಕೆ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಯನ್ನು ಹೊರಡಿಸಿದರು. ಇದರಲ್ಲಿ ಹೇಳಿಕೆಗಳನ್ನು ಪರಿಶೀಲಿಸಂತಿದೆ. ಎ 1 ಮಾತ್ರ ತಪ್ಪು, ಬಿ 1 ಮಾತ್ರ ಸರಿಯಾಗಿದೆ, ಸಿ 2 ಮಾತ್ರ ತಪ್ಪಾಗಿದೆ, ಡಿ ಹೇಳಿಕೆಗಳು 2 ಸರಿಯಾಗಿದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ
ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಎರಡು ಹೇಳಿಕೆಗಳು ಕೂಡ ಏನಾಗಿದ್ದಾವೆ, ಸರಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಯಾಕೆಂದರೆ ಭಗವದ್ಗೀತೆನ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದರು, ಅದಕ್ಕೆ ಇವರನ್ನು ಶ್ವೇತ ಸರಸ್ವತಿ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು, ಶ್ವೇತ ಸರಸ್ವತಿ ಅಂತ ಯಾರನ್ನು ಕರೀತಾರೆ ಅಂತ ಕೇಳ್ಬೋದು ಪ್ರಶ್ನೆಗಳನ್ನು. ಯಾರು? ಎನ್ ಬೆಸೆಂಟ್ ಅಂತಕ್ಕಂಥದ್ದು. ಇನ್ನು 46ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಎ ಸರೋಜಿನಿ ನಾಯ್ಡು, ಬಿ ಸುಚೇತಾ ಕೃಪಲಾನಿ, ಸಿ ಎನ್ ಬೆಸೆಂಟ್, ಡಿ ಪ್ರತಿಭಾ ಪಾಟೀಲ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಯಾವುದು? ಸಿ ಎನ್ ಬೆಸೆಂಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಪ್ರತಿಭಾ ಪಾಟೀಲ್ ಮೊದಲ ರಾಷ್ಟ್ರಪತಿಯಾಗಿದ್ದರು, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು BHU ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಎ ಬನಾರಸ್ ಹಿಂದೂ ಯೂನಿಯನ್, ಬಿ ಬನಾರಸ್ ಹಿಂದೂ ಯೂನಿಟಿ, ಸಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಡಿ ಬನಾರಸ್ ಹಿಂದೂ ಯೂನಿಕ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಸಿ ಆಗುತ್ತೆ ಸ್ನೇಹಿತರೆ. ಯಾವುದು? ಬನಾರಸ್ ಹಿಂದೂ ಯೂನಿವರ್ಸಿಟಿ ಸರಿಯಾದಂತಹ ಉತ್ತರ. ಇನ್ನು ಒಬ್ಬ ದೇವರು, ಒಂದು ಧರ್ಮ, ಒಂದು ಜಾತಿ ಎನ್ನುವಂತಹ ಹೇಳಿಕೆಗಳನ್ನು ಯಾರು ನೀಡಿದರು ಅಂದರೆ ನೀಡಿದಂತಹ ಸಮಾಜ ಸುಧಾರಕರನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಅವರು, ಅದನ್ನು ಬಿಟ್ಟು ಕೂಡ ನಾವು ಕ್ವಶನನ್ನು ತಿಳ್ಕೋಬೇಕಾಗುತ್ತೆ. ಎ ಸ್ವಾಮಿ ವಿವೇಕಾನಂದರು, ಬಿ ನಾರಾಯಣಗುರು, ಸಿ ಬಸವಣ್ಣರು, ರಾಮಕೃಷ್ಣ ಪರಮಹಂಸರಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಬಿ ಸರಿಯಾದಂತಹ ಉತ್ತರ, ನಾರಾಯಣಗುರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇವರು ಅನೇಕ ದೇವಾಲಯಗಳಲ್ಲಿ ಕೂಡ ಗ್ರಂಥಾಲಯಗಳನ್ನು ಕೂಡ ನಿರ್ಮಿಸಿರ್ತಕ್ಕಂಥದ್ದು ಸ್ನೇಹಿತರೆ ಇವರು. ಇನ್ನು 49ನೇ ಪ್ರಶ್ನೆ, ಈ ಕೆಳಗಿನ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತಕ್ಕಂಥದ್ದಿದೆ. ಒಂದು ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್, ಇದು ಸರಿಯಾಗಿದೆ. ಸತ್ಯಶೋಧಕ ಸಮಾಜ ಸಾವಿತ್ರಿಬಾಯಿ ಫುಲೆ ಇದೆ. ಇನ್ನು ಆರ್ಯ ಸಮಾಜ ದಯಾನಂದ ಸರಸ್ವತಿ ಇದೆ. ಪ್ರಾರ್ಥನಾ ಸಮಾಜ ಆತ್ಮರಾವ್ ಪಾಂಡುರಂಗ ಇದೆ. ಇದರಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಎ ಒಂದು ಮಾತ್ರ, ಬಿ ಒಂದು ಮತ್ತು ಎರಡು ಮಾತ್ರ, ಸಿ ಎರಡು ಮಾತ್ರ, ಡಿ 1, 2, 3 ಮಾತ್ರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸತ್ಯಶೋಧಕ ಸಮಾಜ ಮಾತ್ರ ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಸಿ 2 ಮಾತ್ರ ತಪ್ಪಾಗಿದೆ ಅಂತಕ್ಕಂಥದ್ದು. ಯಾವುದು ಅಂದರೆ ಸತ್ಯಶೋಧಕ ಸಮಾಜ ಜ್ಯೋತಿರಾವ್ ಬಾಪುಲೆ ಅಂತಕ್ಕಂಥದ್ದು ಸರಿಯಾಗುತ್ತೆ ಸ್ನೇಹಿತರೆ. ಇನ್ನು 50ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಸರ್ ಸೈಯದ್ ಅಹಮದ್ ಖಾನ್ ರವರ ಕುರಿತು ಹೇಳಿಕೆಗಳನ್ನು ಸರಿಯಾದದ್ದನ್ನು ಗುರುತಿಸಿ ಅಂತ ಹೇಳಿದರೆ. ಹೇಳಿಕೆ 1, ಸಮಾಜ ಸುಧಾರಕರಾಗಿ ಪರದಾ ಪದ್ಧತಿ, ಬಹುಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸಿದರು. ಹೇಳಿಕೆ 2, ಇಂಗ್ಲಿಷ್ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸ್ತಾರೆ. ಇನ್ನು ಹೇಳಿಕೆ 3, ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟೆಡ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಹೇಳಿಕೆ 4, ಮೊಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವ ಹೇಳಿಕೆ ಸರಿಯಾದದ್ದು ಅಂತ ಕೇಳಿದ್ದಾರೆ. ನೋಡಿರಿ, ಇವರು ಏನು ಮಾಡ್ತಾರೆ ಅಂದರೆ ಸಮಾಜ ಸುಧಾರಕರಾಗಿ ಪರದಾ ಪದ್ಧತಿಯನ್ನು ತೊಗೊಂಡ್ಬರ್ತಾರೆ, ಬಹುಪತ್ನಿತ್ವವನ್ನು ವಿಚ್ಛೇದ ಪದ್ಧತಿಗಳನ್ನು ವಿರೋಧವನ್ನು ಮಾಡ್ತಾರೆ ಇವರು. ಹಾಗೆ ಇಂಗ್ಲೀಷ್ ವೈಜ್ಞಾನಿಕ ಸಾಹಿತ್ಯಿಕ ಕೃತಿಗಳನ್ನು ಉರ್ದುವಿಗೆ ಟ್ರಾನ್ಸ್ಲೇಷನ್ ಮಾಡಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಕೂಡ ಆರಂಭ ಮಾಡ್ತಾರೆ. ಇನ್ನು ಅಲಿಗರ್ ಇನ್ಸ್ಟಿಟ್ಯೂಟ್ ಗೆಜೆಟೆಡ್ ಎಂಬ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇನ್ನು ಮೊಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇವು 4 ಹೇಳಿಕೆಗಳು ಸರಿಯಾಗಿದ್ದಾವೆ. ಇಲ್ಲಿ ಆಪ್ಷನನ್ನು ನೋಡಿದರೆ ಎ 1 ಮಾತ್ರ ಸರಿ ಇದೆ, ಬಿ 1 ಮತ್ತು 2 ಮಾತ್ರ, ಸಿ 2 ಮಾತ್ರ, ಡಿ 1, 2, 3 ಮಾತ್ರ ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು 3 ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ. 1, 2, 3 ಮಾತ್ರ ಸರಿಯಾಗಿದೆ. ಮೊಹಮ್ಮಡನ್ ಲಿಟರರಿ ಸೊಸೈಟಿಯನ್ನು ಸ್ಥಾಪಿಸಿದರು ಅಂತಕ್ಕಂಥದ್ದಿದೆ. ಇದು ತಪ್ಪಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು. ಹಾಗಾಗಿ ಇಲ್ಲಿ 1, 2, 3 ಮಾತ್ರ ಸರಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು 51ನೇ ಪ್ರಶ್ನೆ, ಪ್ಲೇಗ್ ರೋಗಕ್ಕೆ ತುತ್ತಾದವರ ಸೇವೆಯನ್ನು ಮಾಡುತ್ತಲೇ ಅದೇ ರೋಗಕ್ಕೆ ತುತ್ತಾದ ಸಮಾಜ ಸುಧಾರಕಿ ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ. ಎ ಸಾವಿತ್ರಿಬಾಯಿ ಫುಲೆ, ಬಿ ತಾರಾಬಾಯಿ ಶಿಂದೆ, ಸಿ ಪಂಡಿತ್ ರಮಾಬಾಯಿ, ಡಿ ಮದರ್ ತೆರೇಸಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ.
ಇನ್ನು 52ನೇ ಪ್ರಶ್ನೆ, ಈ ಭಾವಚಿತ್ರದಲ್ಲಿರುವಂತಹ ಮೊದಲ ಭಾರತದ ಮಹಿಳಾ ಶಿಕ್ಷಕಿ ಯಾರು ಅಂತಕ್ಕಂಥದ್ದು ಇದೆ. ಎ ಮದರ್ ತೆರೇಸಾ, ಬಿ ತಾರಾಬಾಯಿ ಶಿಂದೆ, ಸಿ ಪಂಡಿತ್ ರಮಾಬಾಯಿ, ಡಿ ಸಾವಿತ್ರಿ ಬಾಪುಲೆ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದ್ರೆ ಡಿ ಸಾವಿತ್ರಿ ಬಾಪುಲೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 53ನೇ ಪ್ರಶ್ನೆ, ಬಾಲ ವಿಧವೆಯರ ರಕ್ಷಣೆ ಮತ್ತು ವಿಧವಾ ಪುನರ್ವಿವಾಹಕ್ಕೆ ಬೆಂಬಲ ನೀಡಿದಂತಹ ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿಯನ್ನು ಗುರುತಿಸಿ ಅಂತ ಇದೆ. ಇದರಲ್ಲಿ ಎ ಫಾತಿಮಾ ಶೇಖ್, ಬಿ ತಾರಾಬಾಯಿ ಶಿಂದೆ, ಸಿ ಪಂಡಿತ್ ರಮಾಬಾಯಿ, ಡಿ ಸಾವಿತ್ರಿ ಬಾಪುಲೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಯಾರು ಅಂದರೆ ತಾರಾಬಾಯಿ ಶಿಂಧೆ. ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ ಇವರು ಸ್ತ್ರೀ ಪುರುಷ ತುಲನಾ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ಬರೀತಾರೆ ಸ್ನೇಹಿತರೆ. ಇನ್ನು ತಾರಾಬಾಯಿ ಶಿಂದೆ ಅವರ ಮಹಿಳೆಯ ಶೋಷಣೆಯನ್ನು ಉಗ್ರವಾಗಿ ಪ್ರತಿಭಟಿಸಿ ರಚಿಸಿದಂತಹ ಕೃತಿ ನೋಡ್ರಿ. ಮೇಲಿನ ಪ್ರಶ್ನೆಯಲ್ಲಿ ನಾವು ವೃತ್ತವನ್ನು ಕಂಡುಕೊಂಡ್ವಿ. ಈ ಮುಕ್ತಿ ಮಿಷನ್ ಅಂತಕ್ಕಂಥದ್ದಿದೆ, ಸ್ತ್ರೀ ಪುರುಷ ತುಲನಾ ಮತ್ತು ಸತ್ಯಾರ್ಥ ಪ್ರಕಾಶ, ಡಿ ಹದಿಬದಿಯ ಧರ್ಮ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಸ್ತ್ರೀ ಪುರುಷ ತುಲನಾ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 55ನೇ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ ಸ್ನೇಹಿತರೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆಯ ಒಂದು ಪಾಠದಲ್ಲಿ ಪಂಡಿತ ರಮಾಬಾಯಿ ಅವರು ವಿಧವೆಯರು, ಅನಾಥರು ಹಾಗೂ ಕುಡುಕರಿಗೆ ಜೀವನೋಪಾಯ ಕಲ್ಪಿಸುವುದಕ್ಕಾಗಿ ಸ್ಥಾಪಿಸಿದಂತಹ ಸಂಸ್ಥೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಎ ಮೊಹಮ್ಮಡನ್ ಲಿಟರರಿ ಸೊಸೈಟಿ, ಬಿ ಥಿಯೋಸಫಿಕಲ್ ಸೊಸೈಟಿ, ಸಿ ರಾಮಕೃಷ್ಣ ಮಿಷನ್, ಡಿ ಮುಕ್ತಿ ಮಿಷನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿ ಮುಕ್ತಿ ಮಿಷನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಈವರೆಗೂ ಕೂಡ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಬಂದಿದ್ದೀವಿ, ಹಾಗೆ ಚರ್ಚಿಸ್ತಾ ಹೋಗಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೋಟಿಫಿಕೇಷನ್ಗಾಗಿ ಒತ್ತುಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.